ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಬೀಟ್ರೂಟ್ ಜಾಮ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹೊರಗಡೆಯಿಂದ ಜಾಮ್ ತಂದು ಮಕ್ಳಿಗೆ ಕೊಡೋ ಬದಲು ಮನೆಯಲ್ಲೇ ಹೆಲ್ತಿ ಆಗಿರೋಂಥ ಈ ಥರ ಬೀಟ್ರೂಟ್ ಉಪಯೋಗಿಸ್ಕೊಂಡು ಜಾಮ್ ಮಾಡಿ ಕೊಡಿ. ಬ್ಲಡ್ಗಂತೂ ತುಂಬಾ ಒಳ್ಳೆಯದು ಬೀಟ್ರೂಟು ಅಂತ ನಿಮಗೂ ಗೊತ್ತು. ಬರೀ ಬೀಟ್ರೂಟ್ ಒಂದೇ ಅಲ್ಲ, ಅದ್ರ ಜೊತೆಗೆ ಇನ್ನೂ ಹೆಲ್ತಿ ಆಗಿರೋವಂಥ ಒಂದು ಐಟಮ್ನ ಯೂಸ್ ಮಾಡ್ತಾ ಇರ್ತೀನಿ. ಅದನ್ನೇನು ಅಂತ ಮಾಡೋ ಟೈಮಲ್ಲಿ ತೋರಿಸ್ತೀನಿ. ಈ ಹೆಲ್ತಿ ಆಗಿರೋವಂಥ ಬೀಟ್ರೂಟ್ ಜಾಮ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಕುಕ್ಕರ್ ಒಳಗಡೆ 1/4 kg ಬೀಟ್ರೂಟ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದುಬಿಟ್ಟು. ಇದಕ್ಕೆ ಒಂದು 10 ಖರ್ಜೂರನ ಒಳಗಡೆ ಬೀಜ ತೆಗೆದು ಒಂದು 20 ನಿಮಿಷ ನೀರಲ್ಲಿ 1/4 ಕಪ್ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ನೀರು ಸಮೇತ ಹಾಕೊಂಡಿದ್ದೀನಿ. ಒಂದ್ಸಲ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಡಿರ್ತೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ತೀನಿ. ಪ್ರೆಷರ್ ಬಿಟ್ಟಿದೆ ನೋಡಿ. ಬೀಟ್ರೂಟು ಸಾಫ್ಟಾಗಿ ಬೆಂದಿದೆ. ಖರ್ಜೂರ ಕೂಡ ಮುಟ್ಟಿದ್ರೇ ಗೊತ್ತಾಗ್ತಾ ಇದೆ. ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ಳೋಣ. ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೋಬಾರ್ದು. ಬೇಯಿಸಿರೋ ಅಂಥ ನೀರಲ್ಲೇ ಇದನ್ನು ನುಣ್ಣದಾಗಿ ರುಬ್ಕೋಬೇಕು. ತಣ್ಣಗಾದ ನಂತರನೇ ರುಬ್ಕೊಳ್ಳಿ. ಎಷ್ಟು ನುಣ್ಣದಾಗಿ ರುಬ್ಕೊಳ್ಳೋಕ್ಕಾಗುತ್ತೆ ಅಷ್ಟು ನುಣ್ಣದಾಗಿ ಈ ಹದದಲ್ಲಿ ರುಬ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ರುಬ್ಕೋಬೇಕು. ನೀರು ಹಾಕದೇ ಇರೋದ್ರಿಂದ ಆ ಕಡೆ ಫುಲ್ ಸೈಡ್ಗೆ ಹೊಟ್ಟೋಗ್ಬಿಡುತ್ತೆ. ರುಬ್ಬೋ ಟೈಮಲ್ಲಿ ಸ್ಪೂನಲ್ಲಿ ಅಥವಾ ಕೈಯಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡ್ರೆ ಈ ಹದ ಬರುತ್ತೆ. ಇವಾಗ ಇದನ್ನು ಬಾಣಲಿಲಿ ಹಾಕಿ ಪಾಕದಲ್ಲಿ ಚೆನ್ನಾಗಿ ಬಾಡಿಸೋಣ. ಆದಷ್ಟು ನಾನ್ ಸ್ಟಿಕ್ ಬಾಣಲಿ ತಗೊಳ್ಳಿ. ಇಲ್ಲ ಅಂತ ಅಂದರೆ ಸ್ಟೀಲ್ ಬಾಣಲಿ ತೊಗೊಂಡ್ರೆ ದಪ್ಪ ತಳ ಇರೋ ಅಂಥದ್ದು ಸ್ಯಾಂಡ್ವಿಚ್ ಬಾಟಮ್ ಬಾಣಲಿ ತಗೊಳ್ಳಿ. ಇದಕ್ಕೆ 1/2 ಕಪ್ಪಷ್ಟು ಸಕ್ಕರೆ ಹಾಕೊಳ್ತಿದ್ದೀನಿ. ಇದಕ್ಕೆ 1/2 ಕಪ್ಪಷ್ಟು ನೀರು. ಸ್ಟವ್ ಆನ್ ಮಾಡಿಕೊಂಡು ಫಸ್ಟು ಪಾಕ ತಗೊಳ್ಳೋಣ. ಇದನ್ನು ಅಂಟು ಪಾಕ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾಕ ತಗೊಳ್ತೀನಿ. ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಇದನ್ನು ಹೈ ಫ್ಲೇಮಲ್ಲೇ ಕುದಿಸ್ಕೊಂಡಿದ್ದೀನಿ. ಹಿಂಗೆ ಟಚ್ ಮಾಡಿ ಮುಟ್ಟು ನೋಡಿದಾಗ ಅಂಟುತ್ತೆ ಇದು. ಇದಕ್ಕೆಲ್ಲ ಗುಲಾಬ್ ಜಾಮೂನ್ಗೆಲ್ಲ ನೀವು ಪಾಕ ತೊಗೊಳ್ತೀರಲ್ಲ, ಅಷ್ಟು ಪಾಕ ಬಂದರೆ ಸಾಕು. ಈಗ ಲೋ ಫ್ಲೇಮ್ ಮಾಡಿಕೊಂಡು ರುಬ್ಬಿರೋ ಅಂಥ ಮಿಶ್ರಣನ ಹಾಕೊಳ್ತೀನಿ. ಖರ್ಜೂರ ಹಾಕಿರೋದ್ರಿಂದ ಸ್ವೀಟ್ ಇರುತ್ತೆ. ಆದರೆ ಏನೇ ಆದರೂ ಸಕ್ಕರೆ ಹಾಕ್ಕೊಂಡು ಆ ಪಾಕದಲ್ಲಿ ಈ ಜಾಮ್ನ ಬೇಯಿಸ್ಕೊಂಡ್ರೇ ನಿಮಗೆ ಒಂದು ಜಾಮ್ದು ಟೇಸ್ಟು ಜೊತೆಗೆ ಆ ಹದ ಬರೋದು. ಎಲ್ಲ ಚೆನ್ನಾಗಿ ಈ ಪಾಕ ಎಲ್ಲ ಇದಕ್ಕೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಮೀಡಿಯಮ್ ಫ್ಲೇಮಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಕುದಿ ಬರೋದಕ್ಕೆ ಶುರು ಆಯಿತು. ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಈ ತಳ ಬಿಡಬೇಕು. ಈ ಥರ ಹಿಂಗೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಒಂಥರ ಒಂದು ಶೈನಿಂಗ್ ಲುಕ್ ಬರುತ್ತೆ. ಅದಕ್ಕೋಸ್ಕರ ತುಪ್ಪ ಹಾಕೊಳ್ಳೋದು. ಈ ಥರ ಅವಾಗವಾಗ ಮಿಕ್ಸ್ ಮಾಡ್ತಾನೆ ಇರಬೇಕು. ಏನು ಕಂಟಿನ್ಯೂಸ್ ಆಗಿ ಎನಿ ಟೈಮ್ ಮಿಕ್ಸ್ ಮಾಡಬೇಕು ಅನ್ನೋದೇನಿಲ್ಲ ನೋಡಿ. ಮೀಡಿಯಂ ಫ್ಲೇಮಲ್ಲಿ ಒಂದು 8ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಹಿಂಗೆ ಎಳೆದ್ರೆ ಹಿಂಗೆ ಪಕ್ಕ ತಳ ಬಿಟ್ಬಿಟ್ಟು ಒಂದು ಪಕ್ಕ ಸೇರ್ಕೋಬೇಕು ಎಲ್ಲ. ಆವಾಗ ಆಗಿದೆ ಅಂತ ಅಂದ್ಬಿಟ್ಟು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನಿಮಗೆ ಬೀಟ್ರೂಟ್ ಫ್ಲೇವರು ಅಥವಾ ಖರ್ಜೂರದ ಫ್ಲೇವರ್ ಇಷ್ಟ ಆಗಲಿಲ್ಲ ಅಂದರೆ ಈ ಟೈಮಲ್ಲಿ ಅಂದರೆ ಕೊನೆ ಎಂಡಲ್ಲಿ ಏಲಕ್ಕಿ ಪುಡಿ ಹಾಕಿ ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿ ಫ್ಲೇವರ್ ಇರುತ್ತೆ. ಇವಾಗ ಇದನ್ನು ಒಂದು ತಣ್ಣಗಾದ್ಮೇಲೆ ಒಂದು ಡಬ್ಬಿಗೆ ಹಾಕಿಟ್ಕೋಬೋದು. ನಾನು ಇವಾಗ ಸರ್ವ್ ಮಾಡ್ಕೊಳ್ತೀನಿ. ಇದನ್ನು ಬಿಸಿ ಬಿಸಿ ಬೀಟ್ರೂಟ್ ಜಾಮ್ ರೆಡಿ ಇದೆ ನೋಡಿ. ಬೀಟ್ರೂಟ್ ಒಂದರಲ್ಲೇ ಅಲ್ಲ, ಇದನ್ನೇ ಕ್ಯಾರೆಟಲ್ಲಿ ಕೂಡ ಮಾಡ್ಕೋಬೋದು. ನಿಮಗೆ ಖರ್ಜೂರ ಹಾಕೋಕ್ಕೆ ಕ್ಯಾರೆಟ್ಗೆ ಇಷ್ಟ ಆಗಲ್ಲ ಅಂತ ಅಂದರೆ ಹಾಲು ಹಾಕ್ಬಿಟ್ಟು ಬೇಯಿಸ್ಕೊಂಡು ಅದನ್ನು ಕೂಡ ಬ್ಲೆಂಡ್ ಮಾಡಿಕೊಂಡು ಈ ಥರ ಪಾಕದಲ್ಲಿ ಬೇಯಿಸ್ಕೊಂಡ್ರೆ ನಿಮಗೆ ಕ್ಯಾರೆಟ್ ಜಾಮ್ ಕೂಡ ರೆಡಿ ಆಗುತ್ತೆ. ಬೇಕಿದ್ದರೆ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಈ ಜಾಮ್ನ ನೀವು ಚಪಾತಿಗಾಗಿರ್ಬೋದು ಅಥವಾ ಬ್ರೆಡ್ ಮೇಲಾಗಿರ್ಬೋದು ಸೌರ್ ಕೊಟ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತುಂಬಾ ರುಚಿಯಾಗಿರುತ್ತೆ. 1 ತಿಂಗಳವರೆಗೆ ನೀವು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ಬೋದು. ಮಕ್ಳಿಗಂತೂ ಆ ಕಲರಿಂದನೇ ಇಷ್ಟ ಆಗುತ್ತೆ. ಏನೋ ಸ್ಪೆಷಲ್ ಆಗಿದೆ ಈ ಜಾಮಲ್ಲಿ ಅಂತ ಅಂದ್ಬಿಟ್ಟು. ಹೆಲ್ತಿಯಾಗೂ ಇರುತ್ತೆ. ಜೊತೆಗೆ ಮನೇಲಿ ಮಾಡಿರೋದ್ರಿಂದ ಯಾವುದೇ ಒಂದು ಪ್ರಿಸರ್ವೇಟಿವ್ ಹಾಕದೇ ಇರೋದ್ರಿಂದ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.